ಹಲೋ ಫ್ರೆಂಡ್ಸ್, ಇತ್ತೀಚೆಗೆ ಅದರಲ್ಲೂ 2 ದಿವಸದಿಂದ ಒಂದೆರಡು ವಿಷಯ ತುಂಬ ವೈರಲ್ ಆಗಿ ಓಡ್ತಾ ಇದೆ. ಅದನ್ನು ನೀವು ತಮ್ಮನೇಲಲ್ಲೂ ಕೂಡ ನೋಡಿದ್ದೀರಾ. ಏನದು? ಅದೇ ನಟ ವಿಜಯ್ ರಾಜೀನಾಮೆ ಕೊಡ್ತಾರೆ. ಯಾವುದಕ್ಕೆ? ಒಳಗೋಗಿ ನೋಡಬೇಕು, ಇಲ್ಲ ಓದಬೇಕು. ಅವರು CM ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದಾರೋ ಅಥವಾ ತಮ್ಮ ಕ್ಷೇತ್ರಗಳಲ್ಲಿ ಯಾವುದಕ್ಕಾದರೂ ರಾಜೀನಾಮೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಇದು ಅರ್ಧ ಸತ್ಯ. ಹಾಗೆ ಇನ್ನೊಂದು ಇದೆ, ಅದು ಸುಳ್ಳಿನ ಕಾಲ. ವಿಜಯ್ ಅವರ ಪ್ರಮಾಣ ವಚನ ಬೋಧನಾ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಅವರ ಪತ್ನಿ ಸಂಗೀತ ಅವರು ಬಂದಿದ್ರು. ಅವರು ತ್ರಿಷಾರೊಂದಿಗೆ ಮುಖಾಮುಖಿಯಾದರು ಅನ್ನುವ ವಿಡಿಯೋ ಇದೆ, ಅದು ವೈರಲ್ ಆಗಿದೆ ಅನ್ನುವ ಒಂದು ಸುದ್ದಿ. ಇದನ್ನ ಯಾರೋ ಸಣ್ಣ ಪುಟ್ಟ ಯೂಟ್ಯೂಬರ್ಗಳು ಅಥವಾ ಸಣ್ಣ ಪುಟ್ಟ ಚಾನೆಲ್ಗಳು ಸುದ್ದಿ ಮಾಡಿದ್ರೆ ಅದು ಇನ್ನೆಷ್ಟು ಸುದ್ದಿ ಆಗ್ತಿತ್ತೋ ಗೊತ್ತಿಲ್ಲ. ಇದು ಒಂದು ಪ್ರಮುಖ ಸುದ್ದಿವಾಹಿನಿ ಮತ್ತು ಸುದ್ದಿ ವೆಬ್ಬಲ್ಲಿ ಬಂದಿರುವಂತಹ ವಿಷಯ. ಇದು ಇವತ್ತಿನ ಪತ್ರಿಕೋದ್ಯಮದ ಸತ್ಯವನ್ನ ಅನಾವರಣ ಮಾಡುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಹೇಳಿ? ಇದು ಅಶ್ವತ್ಥಾಮೋ ಹತಕುಂಜರ ಅನ್ನುವ ಒಂದು ಕತೆ ಬರುತ್ತೆ, ನಿಮ್ಗೆ ನೆನಪಿದ್ರೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ. ಆ ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣರನ್ನ ಕೊಲ್ಲುವುದು, ಹಿಮ್ಮೆಟ್ಟಿಸುವುದು, ಸೋಲಿಸುವುದು ಸಾಧ್ಯವೇ ಇಲ್ಲ. ಆದರೆ ಯಾವುದೇ ಯುದ್ಧವನ್ನ ಗೆಲ್ಲಬೇಕಾದ್ರೆ ಮೊದಲು ಯುದ್ಧದ ಎದುರಾಳಿಯ ಮನೋಬಲವನ್ನ ಕುಗ್ಗಿಸಬೇಕು. ಅದನ್ನೇ ಪಾಂಡವರು ಕೃಷ್ಣನ ಮಾರ್ಗದರ್ಶನದಲ್ಲಿ ಮಾಡ್ತಾರೆ. ಧರ್ಮರಾಯನನ್ನು ಬಳಸಿಕೊಳ್ಳಲಾಗುತ್ತೆ ದ್ರೋಣರನ್ನ ಕೊಲ್ಲುವುದಕ್ಕೆ. ಅವರ ಮೂಲಕ ಅಶ್ವತ್ಥಾಮೋ ಹತಃ ಅಂತ ಅಷ್ಟೇ ದೊಡ್ಡದಾಗಿ ಹೇಳಿಸಿ ಕುಂಜರಹ, ಒಂದು ಕುದುರೆ ಸತ್ತು ಹೋಯ್ತು ಅನ್ನೋದನ್ನ ನಿಧಾನವಾಗಿ ಹೇಳಿಸಲಾಗುತ್ತೆ. ಅದೇ ರೀತಿ ಈಗ ನಮ್ಮ ಮಾಧ್ಯಮದಲ್ಲಿ ಸತ್ಯ ಅನ್ನುವುದು ಈ ರೀತಿ ಸದ್ದಿಲ್ಲದೆ ಒಳಗೆ ಸಾಯ್ತಾ ಇದೆ. ಸುಳ್ಳು ಹೊರಗಡೆ ವಿಜೃಂಭಿಸಿ ಪತ್ರಿಕೋದ್ಯಮವನ್ನ, ಜನರ ಸಾಮರಸ್ಯವನ್ನ, ಜನರ ಮನೋಬಲವನ್ನ ಕೊಲ್ತಾ ಇದೆ. ಇದನ್ನ ನಾವು ಕೊರೋನಾ ಕಾಲದಲ್ಲಿ ನೋಡ್ಬೋದು. ಬೇರೆ ಬೇರೆ ರೀತಿಯ ಕಾಲದಲ್ಲಿ ನಾವು ಮಾಧ್ಯಮ ಅನ್ನುವುದು ಯಾವ ರೀತಿ ಮನುಷ್ಯನ ಮನಸ್ಸಿನ ಮೇಲೆ ದಾಳಿ ಮಾಡ್ತಾ ಯುದ್ಧವನ್ನ ಸಾರಿದೆ ಅನ್ನೋದನ್ನ ನೋಡ್ಬೋದು. ದಿನ ಬೆಳಗಾದ್ರೆ ಫಸ್ಟ್ ಕೇಳುವುದೇ ನೀವು ಸತ್ತವ್ರದ್ದು ಮತ್ತು ಕ್ರೈಮ್. ಈ ಜಗತ್ತಲ್ಲಿ ಎಲ್ಲರನ್ನೂ ಅನುಮಾನದಿಂದ ನೋಡ್ಲೇಬೇಕು ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈ ಪರಿಸ್ಥಿತಿ ಯಾಕೆ ಹುಟ್ಕೊಂಡಿದೆ? ಕೇವಲ ಮಾಧ್ಯಮಗಳು ಮಾತ್ರ ಕಾರಣವಾ? ಇದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಮೊನ್ನೆ ನಾನೊಂದು ಪೋಸ್ಟ್ ಹಾಕಿದ್ದೆ, ಬ್ರಾಹ್ಮಣ ದಲಿತ ಊಟ ಒಂದು ನಡೆದಿತ್ತು ಸುದ್ದಿ. ಅದು ಮುಖ್ಯ ಪತ್ರಿಕೆಯೊಂದರಲ್ಲಿ ಪ್ರಕಟ ಆಗಿತ್ತು. ಅದು ನನ್ನ ಗಮನ ಸೆಳೀತು. ನಾನು ಒಂದು AI ಸಹಾಯ ತೆಗೆದುಕೊಂಡು ಒಂದು ಚಿತ್ರವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ತುಂಬಾ ವೈರಲ್ ಆಯಿತು. ಬೇರೆ ಬೇರೆ ರೀತಿಯ ಧನಾತ್ಮಕ, ಋಣಾತ್ಮಕ ಎಲ್ಲ ಅಭಿಪ್ರಾಯಗಳು ಬಂದ್ವು. ಆದರೆ ಆ ಅಭಿಪ್ರಾಯಗಳಲ್ಲಿ ಮುಖ್ಯವಾಗಿದ್ದು ನಾನು AI ಬಳಸಿದ್ದು ಮತ್ತು ಆ AI ಬಳಸಿರುವುದರಿಂದ ಆ ಸುದ್ದಿಯೇ ಸುಳ್ಳು, ನಾನು ಇಂಪ್ಲಾಂಟ್ ಮಾಡ್ತಾ ಇರುವ ಸುದ್ದಿ ಅನ್ನುವ ಹಾಗೆ ಕೆಲವು ಜನ ರಿಯಾಕ್ಟ್ ಕೂಡ ಮಾಡಿದ್ರು. ಇದು ತಪ್ಪಲ್ಲ. ಈ ರೀತಿ ಪ್ರಶ್ನೆ ಮಾಡಬೇಕು. ನೀವು AI ಅಂತ ಹೇಳಿಲ್ಲ, ವಾಸ್ತವದ ಚಿತ್ರ ಹಾಕಬೇಕಾಗಿತ್ತು. ಈ ರೀತಿ ವಿಚಾರ ಮಾಡುವುದು ಕೂಡ ಬಹಳ ಮುಖ್ಯ ಒಬ್ಬ ಓದುಗನಿಗೆ, ನೋಡುಗನಿಗೆ. ಈ ಒಂದು ವಿಷಯ ಮಾಧ್ಯಮದಲ್ಲಿ ಬಂದಾಗ, ಅದು ಎಂತಹುದೇ ಪ್ರಮುಖ ಮಾಧ್ಯಮವಾದ್ರೂ, ಎಷ್ಟೇ ನಮಗೆ ಇಷ್ಟವಾದ ಮಾಧ್ಯಮವಾದ್ರೂ, ಪತ್ರಿಕೆಯಾದ್ರೂ, ಚಾನೆಲ್ ಆದ್ರೂ, ಅಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ಬಾಲಬಡುಕುತನ ಇಲ್ಲದೆ ನೇರವಾಗಿ ತಪ್ಪನ್ನ ತಪ್ಪು ಅಂತ ಹೇಳುವ ಛಾತಿಯನ್ನ ಓದುಗ, ವೀಕ್ಷಕ ಬೆಳೆಸ್ಕೊಳ್ಬೇಕು. ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ತಮ್ಮೊಳಗೆ ಒಮ್ಮೆ ಯೋಚನೆ ಮಾಡಬೇಕು. ಯಾವುದೋ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾವುದೋ ಅಸಹಾಯಕ ಹೆಣ್ಣು ಮಗಳನ್ನ ಹೇಗೇಗೋ ಕಾರಲ್ಲಿ ಹತ್ತಿಸಿ ಕೂರಿಸಿಕೊಂಡು ಯಾವುದೇದೋ ರೀತಿಯ ಮಾತುಗಳನ್ನ ಅವರಿಂದ ಹೇಳಿಸಿ ಇನ್ನೇನೋ ಸುದ್ದಿಯನ್ನ ಮಾಡಿ ಬಿತ್ತರಿಸುವ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕು. ಈ ರೀತಿ ಇಲ್ಲದ ಊಹಾಪೋಹಗಳಂತಹ ಒಬ್ಬ ಹೆಂಡತಿ ಮತ್ತು ಪ್ರಿಯತಮೆ ಭೇಟಿಯಾದ್ರೆ ಹೇಗಿರುತ್ತೆ, ಇದನ್ನೆಲ್ಲ ಕಲ್ಪಿಸಿಕೊಳ್ಳಲು ಅವಕಾಶ ಕೊಡುವಂತಹ ಕೀಳು ಮಟ್ಟದ ಪತ್ರಿಕೋದ್ಯಮ ನಮ್ಗೆ ಬೇಕಾ? ಈ ವ್ಯೂಸ್ ನಮಗೆ ಬೇಕಾ? ಈ ಪ್ರಚಾರದಿಂದ ಸಿಗುವ ಹಣ ಬೇಕಾ? ಅಥವಾ ಈ ಋಣಾತ್ಮಕ ಮಾಹಿತಿ, ಋಣಾತ್ಮಕತೆಯನ್ನ ಬಿತ್ತರಿಸುವುದರ ಮೂಲಕ ಪಡೆಯುವ ಗೌರವ ಬೇಕಾ? ಇದ್ರ ಬಗ್ಗೆ
ಯೋಚನೆ ಮಾಡಬೇಕು, ಬೈಬೇಕು. ಯಾಕೆಂದರೆ ಪತ್ರಿಕೋದ್ಯಮಿಗಳು ನಾವಿರೋದೇ ಬೈಯೋದಕ್ಕೆ, ಟೀಕೆ ಮಾಡೋದಕ್ಕೆ. ಆದರೆ ಆ ಟೀಕೆಗೊಂದು ಗೌರವ ಇರಬೇಕು, ಆ ಟೀಕೆಗೆ ಒಂದು ಧನಾತ್ಮಕ ರೂಪ ಇರಬೇಕು, ವ್ಯಕ್ತಿಗತವಾಗಿರಬಾರ್ದು. ಯಾರದ್ದು ಕೆಲಸವನ್ನ ನಾವು ಖಂಡಿಸುವಾಗ ಅವರ ಕೆಲಸವನ್ನು ಖಂಡಿಸಬೇಕೇ ಹೊರತು, ಅವರ ಕೆಲಸದ ಹಿಂದಿನ ಉದ್ದೇಶವನ್ನು ಖಂಡಿಸಬೇಕೇ ಹೊರತು ಆ ವ್ಯಕ್ತಿಯ ವ್ಯಕ್ತಿತ್ವ ಚಾರಿತ್ರ್ಯವನ್ನೇ ನಾಶ ಮಾಡುವಂತಹ ಬರವಣಿಗೆಯನ್ನಾಗಲಿ ಮಾತುಗಳನ್ನಾಗಲಿ ಆಡಕೂಡದು ಅನ್ನುವ ಒಂದು ಪ್ರಾಮಾಣಿಕ ಚೌಕಟ್ಟನ್ನು ಹಾಕಿಕೊಳ್ಬೇಕು. ಇದು ನನ್ನ ಅನಿಸಿಕೆ ಆಸ್ ಎ ಜರ್ನಲಿಸ್ಟ್. ಅದೇ ರೀತಿ ಮಾಧ್ಯಮಗಳಲ್ಲಿ, ಮಾಧ್ಯಮವನ್ನ ನೋಡುವಂಥವರಲ್ಲಿ ಒಂದು ಸಾಮಾಜಿಕ ಬದ್ಧತೆ ಮತ್ತು ಶಿಕ್ಷಣ ಬರಬೇಕು ಅನ್ನೋದು ನನ್ನ ಆಶಯ. ಈ ಆಶಯದೊಂದಿಗೆ ನನ್ನ ಈ ವಾಹಿನಿಯ ಮೊದಲ ಸಂಚಿಕೆಯನ್ನ ನೀಡ್ತಾ ಇದ್ದೀನಿ. ಇದು ಕೇವಲ ಒಬ್ಬ ಪತ್ರಕರ್ತೆಯಲ್ಲ, ಅನುಭವದಿಂದ, ಅಧ್ಯಯನದಿಂದ, ಒಳನೋಟದಿಂದ, ಮುಖ್ಯವಾಗಿ ಒಂದು ಸಮಾಜದಲ್ಲಿ ಸಾಮರಸ್ಯ, ಪ್ರೀತಿ, ಜನಪರ ಚಳುವಳಿಗಳ ಮುಖವಾಗಿದ್ದ ಮಾಧ್ಯಮದ ವ್ಯಕ್ತಿಯಾಗಿ ಒಂದು ಕಾಲದಲ್ಲಿ ಅಥವಾ ಇವತ್ತಿಗೂ ಜನರ ಕಣ್ಣೀರನ್ನ ಒರೆಸುವ ಶಕ್ತಿ ಇರೋದು ಮಾಧ್ಯಮಕ್ಕೆ. ಆ ಮಾಧ್ಯಮವನ್ನ ನಾನು ಪ್ರತಿನಿಧಿಸುವ ವ್ಯಕ್ತಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಆದಷ್ಟು ಪ್ರತಿದಿನ ಅಥವಾ ಸಾಧ್ಯವಾದಷ್ಟು ನನ್ನ ಗ್ರಹಿಕೆಯನ್ನ, ನಿಮ್ಮ ಧ್ವನಿಯನ್ನ ನಾನಿಲ್ಲಿ ಹಂಚ್ಕೊಳ್ತೀನಿ. ಇದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆ.